ನಮಸ್ತೆ ವೀಕ್ಷಕರೇ. ಡಾಕ್ಟರ್ ರವೀಶ್ ಕೆ.ಆರ್. ಶಿವಮೊಗ್ಗ. ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ 15. ಈಗ ನಾವು ಮಧುಮೇಹದಿಂದ ನರಗಳ ಮೇಲೆ ಆಗುವ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ನ್ಯೂರೋಪತಿ ಅಂತ ಹೇಳ್ತೇವೆ. ದೀರ್ಘಾವಧಿಯ ಮಧುಮೇಹ ಅಂದರೆ 5 ವರ್ಷ, 10 ವರ್ಷ, 15 ವರ್ಷ ನಿಯಂತ್ರಣದಲ್ಲಿಲ್ಲದ ಮಧುಮೇಹ ನರಗಳ ಮೇಲೆ ತೊಂದರೆಯನ್ನು ಉಂಟು ಮಾಡ್ತದೆ. ರಕ್ತದಲ್ಲಿ ಹೆಚ್ಚಿರುವ ಸಕ್ಕರೆಯ ಅಂಶ ಕೆಲವು ಹಾನಿಕಾರಕ ವಸ್ತುಗಳ ಸಂಗ್ರಹಕ್ಕೆ ಅವಕಾಶ ಮಾಡಿಕೊಡ್ತದೆ. ಈ ಹಾನಿಕಾರಕ ವಸ್ತುಗಳು ನರಗಳ ಊತಕ್ಕೆ ಕಾರಣವಾಗ್ತವೆ. ಇದಲ್ಲದೆ ಈ ಹಾನಿಕಾರಕ ವಸ್ತುಗಳು ನರಗಳ ರಕ್ತ ಸರಬರಾಜಿಗೆ ತೊಂದರೆಯನ್ನು ಉಂಟು ಮಾಡ್ತವೆ. ಹೀಗೆ ಆರಂಭವಾಗುವ ತೊಂದರೆ ಮೊದಲು ಕಾಲಿನ ನರಗಳಲ್ಲಿ ಕಾಣಿಸಿಕೊಳ್ತದೆ. ನಂತರ ಅದು ಕೈಗೂ ಸಹ ಬರಬಹುದು. ಇದನ್ನು ನಾವು ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೇವೆ. ಇದರಲ್ಲಿ ವ್ಯಕ್ತಿಗೆ ಮೊದಲು ಕಾಲಿನಲ್ಲಿ ಜೋಮು, ಉರಿ, ಚುಚ್ಚಿದ ಅನುಭವ ಆರಂಭದಲ್ಲಿ ಶುರುವಾಗ್ತದೆ. ರಾತ್ರಿ ಮಲಗಿದಾಗ ಇದು ಜಾಸ್ತಿ ಇರಬಹುದು. ನಿಧಾನವಾಗಿ ಕಾಲಕ್ರಮೇಣ ಸ್ಪರ್ಶಜ್ಞಾನ, ಈ ಸಂವೇದನೆ ಕಡಿಮೆ ಆಗ್ತಾ ಹೋಗ್ತದೆ. ನಡೆಯುವಾಗ ಹತ್ತಿಯ ಹಾಸಿಗೆಯ ಮೇಲೆ ನಡೆದ ಅನುಭವ ಆಗ್ಬೋದು. ಸ್ಪರ್ಶಜ್ಞಾನ ಕಡಿಮೆ ಆದಂತೆ ಕಾಲಿನ ಚಪ್ಪಲಿ ಸಹ ಕಳಚಬಹುದು. ಅಂದರೆ ಚಪ್ಪಲಿಯನ್ನು ಹಿಡಿದಿಟ್ಟುಕೊಳ್ಳುವಷ್ಟು ಬಲ ಬೆರಳುಗಳಲ್ಲಿ ಇರೋದಿಲ್ಲ. ಸ್ಪರ್ಶಜ್ಞಾನ ಸಹ ಕಡಿಮೆ ಆಗ್ತಾ ಹೋಗ್ತದೆ. ಸ್ಪರ್ಶಜ್ಞಾನ ಕಡಿಮೆ ಆಗ್ತಾ ಹೋದ ಹಾಗೆ ಗಾಯಗಳು, ಹಾಗೆ ನಡೆಯುವಾಗ ಬ್ಯಾಲೆನ್ಸ್ ತಪ್ಪುವುದು, ಆಯ ತಪ್ಪಿ ಬೀಳುವುದು, ಇದರಿಂದ ಫ್ರ್ಯಾಕ್ಚರ್ಗಳು, ಇವೆಲ್ಲದರ ಸಾಧ್ಯತೆ ಜಾಸ್ತಿ ಆಗ್ತದೆ. ತೊಡೆಗಳಲ್ಲಿ, ಎದೆಯಲ್ಲಿ, ಸೊಂಟದಲ್ಲಿ ಸೆಳೆತ, ತೊಡೆಯ ಸ್ನಾಯುಗಳು ಉರಿ ಹಾಗೆ ಸಣ್ಣದಾಗ್ತಾ ಹೋಗ್ಬೋದು. ರಕ್ತದಲ್ಲಿ ಹೆಚ್ಚಿರುವ ಸಕ್ಕರೆಯ ಅಂಶದಿಂದಾಗಿ ಕೆಲವು ಹಾನಿಕಾರಕ ವಸ್ತುಗಳ ಜೊತೆ ಸೇರಿ ಮುಖದ ಕೆಲವು ನರಗಳಿಗೆ ತೊಂದರೆ ಬರ್ಬೋದು. ಕ್ರೇನಿಯಲ್ ನರ್ವ್ಸ್ ಅಂತ ಹೇಳ್ತೀವಿ. ಇದರಿಂದ ರೆಪ್ಪೆಯ ಬಲಹೀನತೆ, ಎರಡೆರಡು ಕಾಣೋದು, ಹಾಗೆ ಬಾಯಿ ಓರೆಯಾಗುವುದು ಸಹ ಆಗ್ಬೋದು. ಇದು 1-2 ತಿಂಗಳ ಸೂಕ್ತ ಚಿಕಿತ್ಸೆಯಿಂದ ಸರಿಪಡಿಸಬಹುದಾದ ತೊಂದರೆ. ಹಾಗೆ ದೀರ್ಘಾವಧಿಯ ಮಧುಮೇಹದಲ್ಲಿ ಕೆಲವು ವಿಶೇಷ ನರಮಂಡಲದ ತೊಂದರೆಯಿಂದ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ, ಇದರ ತೊಂದರೆಯಿಂದ ರಕ್ತದೊತ್ತಡ ಅಥವಾ BP ಕಡಿಮೆ ಆಗ್ತದೆ. ವಿಶೇಷವಾಗಿ ಸ್ಥಾನ ಬದಲಿಸಿದಾಗ, ಅಂದರೆ ಮಲಗಿದಲ್ಲಿಂದ ಎದ್ದಾಗ, ಕುಳಿತಲ್ಲಿಂದ ಎದ್ದಾಗ ತಲೆ ಸುತ್ತು ಬರ್ಬೋದು. BP ಕಡಿಮೆಯಾಗಿ, ಬೆವರುವಿಕೆ ಕಡಿಮೆಯಾಗಿ ಕೈಕಾಲಿನಲ್ಲಿ ಒಣಚರ್ಮ ಹಾಗೂ ಗಾಯಕ್ಕೂ ಸಹ ಇದು ಕಾರಣವಾಗಬಹುದು. ಆಹಾರ ಸೇವಿಸುವಾಗ ಮುಖದಲ್ಲಿ, ಹಣೆಯಲ್ಲಿ ವಿಪರೀತವಾದ ಬೆವರು, ಇದು ಸಹ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ತೊಂದರೆಯಿಂದ ಆಗಬಹುದು. ಹಾಗೆ ಶಿಶ್ನ ನಿಮಿರುವಿಕೆಯಲ್ಲಿ ತೊಂದರೆ, ಬಲಹೀನತೆ ಉಂಟಾಗಬಹುದು. ಇದರಿಂದ ಸಂಭೋಗಕ್ಕೆ ತೊಂದರೆ ಆಗ್ತದೆ. ಹೊಟ್ಟೆಯಲ್ಲಿ ಉಬ್ಬಿದಂತೆ, ಊತ ಬಂದಂತೆ ಅನುಭವ ಆಗಬಹುದು. ಹಾಗೆ ಕರುಳಿನ ನರಗಳಿಗೆ ತೊಂದರೆ ಆದಾಗ ಪದೇ ಪದೇ ಬೇದಿ, ಆಹಾರ ಸೇವಿಸಿದ ತಕ್ಷಣ ಬೇದಿ, ಹಾಗೆ ಕೆಲವೊಮ್ಮೆ ಮಲಬದ್ಧತೆ ಸಹ ಆಗಬಹುದು. ಒಂದು 15 ದಿನ ಬೇದಿ ಇರಬಹುದು, ಒಂದು 15 ದಿನ ಮಲಬದ್ಧತೆ ಆಗಬಹುದು. ಮೂತ್ರಚೀಲಕ್ಕೆ, ಯುರಿನರಿ ಬ್ಲ್ಯಾಡರ್ಗೆ ಸಂಬಂಧಿಸಿದ ನರಗಳ ತೊಂದರೆಯಿಂದ ಪದೇ ಪದೇ ಮೂತ್ರ ವಿಸರ್ಜನೆ, ಹಾಗೆ ಮೂತ್ರದ ಸೋಂಕು ಸಹ ಆಗಬಹುದು. ನರಮಂಡಲದ ತೊಂದರೆಯಿಂದ ಇನ್ನೂ ಒಂದು ಮುಖ್ಯವಾದ ತೊಂದರೆ ಅಂದರೆ ಲೋ ಶುಗರ್ ಅಥವಾ ಹೈಪೋಗ್ಲೈಸಿಮಿಯಾದ ಆರಂಭಿಕ ಲಕ್ಷಣಗಳು ವ್ಯಕ್ತಿಗೆ ಅರಿವಿಗೆ ಬರದೆ ಸೀದಾ ಶುಗರ್ ಕಡಿಮೆ ಆಗ್ತಾ ಹೋಗಿ ವ್ಯಕ್ತಿ ಕೋಮಾಕ್ಕೆ ಹೋಗುವ ಪರಿಸ್ಥಿತಿ ಸಹ ಬರಬಹುದು. ಈ ಎಲ್ಲ ತೊಂದರೆಗಳು ದೀರ್ಘಕಾಲದ ಮಧುಮೇಹ ಮತ್ತು ನಿಯಂತ್ರಣದಲ್ಲಿಲ್ಲದ ರಕ್ತದ ಸಕ್ಕರೆಯ ಅಂಶದಿಂದ ಆಗ್ತವೆ. ನರಮಂಡಲದ ತೊಂದರೆ ಆರಂಭವಾಗಿ ಉಲ್ಬಣಿಸ್ತಾ ಹೋದರೆ ನರಗಳ ಪುನಶ್ಚೇತನ ಬಹಳ ಕಷ್ಟ. ಹಾಗಾಗಿ ವ್ಯಕ್ತಿಗೆ ತನ್ನ ಎಲ್ಲ ನರಮಂಡಲದ ತೊಂದರೆಯ ಲಕ್ಷಣಗಳಿಂದ ಮುಕ್ತಿ ಸಿಗುವುದು ಕಷ್ಟ ಸಾಧ್ಯ. ಚಿಕಿತ್ಸೆಯಿಂದ ಕೆಲ ಲಕ್ಷಣಗಳ ಉಪಶಮನ ಮಾತ್ರ ಸಾಧ್ಯ. ಹಾಗಾಗಿ ಮಧುಮೇಹದ ಸೂಕ್ತ ನಿಯಂತ್ರಣ, ರಕ್ತದಲ್ಲಿ ಹೆಚ್ಚಿರುವ ಸಕ್ಕರೆಯ ಮಟ್ಟದ ನಿಯಂತ್ರಣ, ಇವುಗಳ ಬಗ್ಗೆ ಆರಂಭಿಕ ದಿನಗಳಿಂದಲೇ ಗಮನ ಕೊಟ್ಟಲ್ಲಿ ನರಮಂಡಲದ ತೊಂದರೆಯ ಸಾಧ್ಯತೆಯನ್ನು ತಡೆಯಬಹುದು. ಇದು ಬಹಳ ಮುಖ್ಯ. ಕೈ ಕಾಲಿನ ಉರಿಗೆ ಅಥವಾ ಜೋಮು ಹಿಡಿಯುವುದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನಡೆಸಿ ಅವುಗಳ ಉಪಶಮನ ಸಾಧ್ಯ. ಹಾಗೆ ಶಿಶ್ನ ನಿಮಿರುವಿಕೆಗೆ ಕೆಲ ಮಾತ್ರೆಗಳ ಬಳಕೆಯಿಂದ ಉಪಶಮನ ಮಾಡಬಹುದು. ಹಾಗೂ ಕೆಲವು ಸಂದರ್ಭಗಳಲ್ಲಿ ಕೆಲ ವಿಶೇಷ ಚಿಕಿತ್ಸೆಯನ್ನು ಸಹ ನಡೆಸಬಹುದು. ಹಾಗಾಗಿ ಮಧುಮೇಹದ ನರಗಳ ತೊಂದರೆಯ ಬಗ್ಗೆ, ಅವುಗಳನ್ನು ತಡೆಯಲು
ಆರಂಭಿಕ ದಿನದಿಂದಲೇ ಮಧುಮೇಹದ ಸೂಕ್ತ ನಿಯಂತ್ರಣದ ಕಡೆಗೆ ಗಮನ ಕೊಡಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.